ದೇಶವನ್ನು ನಕ್ಸಲ್ ಮುಕ್ತ ಭಾರತವನ್ನಾಗಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ಹಲವು ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ ಎಂದು ಬಿಜೆಪಿ ಸದಸ್ಯ ಬಿವೈ ವಿಜಯೇಂದ್ರ ವಿಧಾನಸಭೆಯಲ್ಲಿಂದು ತಿಳಿಸಿದ್ದಾರೆ. ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತು ಅವರು, ರಾಜ್ಯದ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ಕೇಂದ್ರ ಘೋಷಿಸಿದೆ. ತೆರಿಗೆ ಪಾಲಿನಲ್ಲೂ ಇತರ ರಾಜ್ಯಗಳಂತೆ ಕರ್ನಾಟಕಕ್ಕೆ ಆದ್ಯತೆ ನೀಡಿದೆ. ಆದರೆ ರಾಜ್ಯ ಸರ್ಕಾರ ಇದರ ಸಮರ್ಪಕ ಬಳಕೆಯಲ್ಲಿ ವಿಫಲವಾಗಿದೆ ಎಂದರು. 2014ರಿಂದ 2025ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡಿದೆ. ದೇಶದಲ್ಲಿ ಜನಸ್ನೇಹಿ ವ್ಯಾಪಾರ ವ್ಯವಸ್ಥೆ ಮೂಲಕ ಅಭಿವೃದ್ಧಿ ಪಥದಲ್ಲಿ ದೇಶವನ್ನು ಮುನ್ನಡೆಸುತ್ತಿದ್ದಾರೆ. ದೇಶದಲ್ಲಿ 200ಕ್ಕೂ ಹೆಚ್ಚು ನವೋದ್ಯಮಗಳು, 100ಕ್ಕೂ ಹೆಚ್ಚು ಯೂನಿಕಾರ್ನ್ಗಳನ್ನು ಸ್ಥಾಪಿಸಲಾಗಿದ್ದು 16.6 ಲಕ್ಷ ಜನರಿಗೆ ನೇರ ಉದ್ಯೋಗವನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ಗ್ಯಾರಂಟಿ ಯೋಜನೆಗೆ ಹಣ ಒದಗಿಸಲು ಅಬಕಾರಿ ಇಲಾಖೆಗೆ ವಾರ್ಷಿಕ 40,000 ಕೋಟಿ ರೂಪಾಯಿ ಸಂಗ್ರಹದ ಗುರಿ ನೀಡಲಾಗಿದೆ. ಇದರಿಂದ ದಿನಸಿ ಅಂಗಡಿಯಲ್ಲೂ ಮದ್ಯ ಮಾರಾಟ ಮಾಡುವ ದುಸ್ಥಿತಿ ಬಂದೊದಗಿದೆ. ಕುಡುಕರ ರಾಜ್ಯ ಮಾಡಲು ಸರ್ಕಾರ ಹೊರಟಿದೆ. ಇದರಿಂದ ಮಹಿಳೆಯರ ಬಾಳಲ್ಲಿ ಬೆಳಕು ಹೇಗಾಗುತ್ತದೆ? ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಕೊಟ್ಟು 5,000 ರೂಪಾಯಿ ಕಿತ್ತುಕೊಳ್ಳುತ್ತಿದೆ ಎಂದು ಟೀಕಿಸಿದರು. ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಬೇಕು. ಆಂಧ್ರ ಸರ್ಕಾರ ಒಟ್ಟು 50 ಕೋಟಿ ರೂಪಾಯಿ ಕೊಟ್ಟಿದ್ದು, ಅದರಲ್ಲಿ ರಾಜ್ಯ ಸರ್ಕಾರ ನೀಡಿದ್ದ 10 ಕೋಟಿ ರೂಪಾಯಿಗಳನ್ನು ವಾಪಸ್ ಪಡೆಯಲಾಗಿದೆ ಎಂದು ಆರೋಪಿಸಿದರು. ಇವತ್ತು ರಾಜ್ಯಪಾಲರ ಭಾಷಣ ಅವರ ಮುಖೇನ ಸತ್ಯ ಹೇಳುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಬೇಕಾಗಿತ್ತು. ಇವತ್ತು ರಾಜ್ಯ ಸರ್ಕಾರದ ಸಾಧನೆ ಏನು ಅಂತೇಳಿ ಅವರ ಮುಖೇನ ಹೇಳಿಸಬೇಕಾಗಿತ್ತು. ಮಾನ್ಯ ಸಭಾಧ್ಯಕ್ಷರೇ, ಈ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರದ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಹಗರಣ ಮಾಡಿರ್ತಕ್ಕಂಥದ್ದೇ ಅವರ ಸಾಧನೆ. ಇವತ್ತು ಬಾಂಗ್ಲಾದೇಶ ಅಕ್ರಮ ವಲಸಿಗರಿಗೆ ನೆಲೆ ಕೊಡ್ತಾ ಇರ್ತಕ್ಕಂಥದ್ದೇ ಅವರ ಸಾಧನೆ. ಇವತ್ತು ಕೇಂದ್ರ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆಯನ್ನ ತಡೆದಿಡ್ತಿರ್ತಕ್ಕಂಥದ್ದೇ ಸಾಧನೆ. ಕೇಂದ್ರದ ನೀಟ್ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ತಡೆದಿಡ್ತಿರ್ತಕ್ಕಂಥದ್ದೇ ಸಾಧನೆ. ಬಿಟ್ರೆ ಇವತ್ತು ಎಲ್ಲದರ ಮೇಲೂ ಕೂಡ ತೆರಿಗೆಯನ್ನು ಹಾಕಿ ಬೆಲೆ ಏರಿಕೆಯನ್ನ ಮಾಡಿ ಇವತ್ತು ಸಾಮಾನ್ಯ ಜನರು ತತ್ತರಿಸಿ ಇವತ್ತು ಇಡೀ ಸರ್ಕಾರಕ್ಕೆ ಇಡೀ ಶಾಪ ಆಗ್ತಾ ಇದ್ದಾರೆ. ಹಾಗಾಗಿ ಇಂಥ ಅಭಿವೃದ್ಧಿ ಶೂನ್ಯ ಸರ್ಕಾರದ ವಿರುದ್ಧ ಈ ರಾಜ್ಯದ ಜನ ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ. ಆ ಸತ್ಯವನ್ನು ಹೇಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ ಅಂತಕ್ಕಂಥದ್ದು ದುರಂತ. ಮಾನ್ಯ ಸಭಾಧ್ಯಕ್ಷೆ, ಇಷ್ಟೇ ಹೇಳಿ ಈ ಕಾಂಗ್ರೆಸ್ ಸರ್ಕಾರ ಎಲ್ಲಾ ರಂಗದಲ್ಲೂ ಕೂಡ ವೈಫಲ್ಯ ಆಗಿರ್ತಕ್ಕಂಥದ್ದು. ಅದನ್ನ ನಾನು ತಮ್ಮ ಮೂಲಕ ಸದನ ಮೂಲಕ ತಮ್ಮ ಮುಖೇನ ಸರ್ಕಾರಕ್ಕೆ ಬೆಳಕು ತರುವಂತ ಕೆಲಸ ಮಾಡಿದ್ದೇನೆ. ರೈತರ ಪರವಾಗಿ ಇದಕ್ಕೂ ಮುನ್ನ ಕಾಂಗ್ರೆಸ್ ಶಾಸಕ ಶರತ್ ಬಚ್ಚೇಗೌಡ ರಾಜ್ಯ ಸರ್ಕಾರ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಹಲವು ಸಂಗತಿಗಳನ್ನು ಸದನದಲ್ಲಿ ಪ್ರಸ್ತಾಪಿಸಿದರು. ಜಾಸ್ತಿ ಕೊಟ್ಟು ಇವತ್ತು ರೈತರ ಬದುಕುಗಳನ್ನ ಬೆಳಕು ಮಾಡಂತ ಕೆಲಸನ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಸಭಾಧ್ಯಕ್ಷರೇ, ಇವತ್ತು ಸಂವೇದನದ ಬಗ್ಗೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು. ಸಭಾಧ್ಯಕ್ಷರೇ, ನಮ್ಮ ಸರ್ಕಾರಕ್ಕೆ ಸಂವೇದನೆ ಇರೋ ತರ ಬೇರೆ ಎಲ್ಲೂ ಇಲ್ಲ. ಸಭಾಧ್ಯಕ್ಷರೇ, ಅಲ್ಲೋಗಿ ಗಲಾಟೆಗಳನ್ನ ಗಲಭೆಗಳನ್ನ ಉದ್ದೇಶಪೂರ್ವಕವಾಗಿ ಮಾಡಕ್ಕೆ ಯಾವಾಗ ಕಬ್ಬಿನ ಖರೀದಿ ಆಗ್ತಾ ಇತ್ತು, ಗಲಭೆಗಳನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ, ಟ್ರಕ್ಗಳಿಗೆ ಗಾಡಿಗಳಿಗೆ ಬೆಂಕಿ ಹಚ್ಚಿದಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಸಂವೇದನಶೀಲತೆಯನ್ನ ತೋರಿಸಿ ರೈತರ ಜೊತೆ ಕೂತು ಮಾತಾಡಿ ಅವ್ರಿಗೆ ಆತ್ಮವಿಶ್ವಾಸ ಧೈರ್ಯ ತುಂಬಿಸಿ ಇವತ್ತು ಅವ್ರ ವಿಶ್ವಾಸನ ಗಳಿಸಿಕೊಂಡು ನಡೆಸಿಕೊಂಡು ಹೋಗ್ತಾ ಇದೆ. ಸಭಾಧ್ಯಕ್ಷರೇ, ಇವತ್ತು ರಾಜ್ಯಪಾಲರ ಭಾಷಣ ಅನ್ನೋದು ಪ್ರತಿಪಕ್ಷದ ಸದಸ್ಯ ಸುರೇಶ್ ಕುಮಾರ್ ರಾಜ್ಯಪಾಲರ ಭಾಷಣದ ಕುರಿತು ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಇದು ನಾವು ವೆಸ್ಟ್ ಮಿನ್ಸ್ಟರ್ ಸಿಸ್ಟಮ್ ನ ಅಡಾಪ್ಟ್ ಮಾಡ್ಕೊಂಡಿದೀವಿ ಇಂಗ್ಲೆಂಡ್ದು. ಅಲ್ಲಿ ಮಹಾರಾಣಿ ಬಂದು ಉಭಯ ಸದನಗಳನ್ನ ಅಡ್ರೆಸ್ ಮಾಡಿ ಮೆಂಬರ್ಸ್ಗೆಲ್ಲ ಶುಭ ಕೋರಿ ನೀವು ಚೆನ್ನಾಗಿ ಕೆಲಸ ಮಾಡಿ ಅಂತ ಹೇಳೋದೊಂದು ವಾಡಿಕೆ. ಸೊ ನಮ್ಮಲ್ಲಿ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೋಬಿಟ್ಟು ಕಲಾಪದ ವೇಳೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಪುಣ್ಯಸ್ಮರಣೆಯೆಂದು ಗೌರವ ನಮನ ಸಲ್ಲಿಸಲಾಯಿತು.